ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಎಷ್ಟೇ ಅದನ್ನು ಜಾಸ್ತಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇರೋದ್ರಿಂದ ಜಾಸ್ತಿ ಆಯ್ತೈತೆ. ಅದರಿಂದ ನಾವು 120 ಅಲ್ಲ 150 ಆದರೂ ಹಾಕ್ಸ್ಕೊಳ್ಬೇಕಾಗುತ್ತೆ. ಅದೇ ಬೇರೆ ಕಡೆ ಹೋಲಿಸ್ಕೊಂಡ್ರೆ 200, 200, 300 ರೂಪಾಯಿ ಇದೆ. ನಮ್ಮ ದೇಶದಲ್ಲೇ ಪರವಾಗಿಲ್ಲ, ಕಮ್ಮಿ ಆಗ್ತಾ ಇದೆ. ಕಮ್ಮಿ ಮಾಡ್ಕೊಂಡೇ ಹೋಗ್ತಾರೆ. ಸಾರ್ವಜನಿಕರು ಎಷ್ಟೇ ಆದರೂ ನಾವು ಹಾಕ್ಸ್ಕೊತೀವಿ, ಏನು ತೊಂದರೆ ಆಗಲ್ಲ. ಅವರೆಲ್ಲ IPL ಅಂತೆ ಏನೇನೋ ಬೆಡ್ಡಿಂಗ್ ಕಟ್ಕೊಂಡು ಏನೋ ಮಾಡ್ತಾರೆ, ಆ ಥರ ಏನು ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಪರವಾಗಿಲ್ಲ, ಏನೋ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಯ್ತದೆ, ಹಾಗಾದ್ರಿಂದ ನಾವು ಹಾಕ್ಸ್ಕೊಂತೀವಿ. ರಾಜ್ಯ ಸರ್ಕಾರ ಇಳಿಸ್ಬೇಕು, ಅವರು ಯೋಚನೆ ಮಾಡಬೇಕು. ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಸರ್ಕಾರದವರು ಕಮ್ಮಿ ಮಾಡಿದ್ರೆ ನಾವು ಇನ್ನೂ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ನಾನು ಮನವಿ ಮಾಡ್ಕೊತೀನಿ. ಈಗ ಎಲ್ಲ ರೈತರಿಗೆ ಭಾಳ ಸಮಸ್ಯೆ ಐತಿ. ಡೀಸೆಲ್ ಅಂತಿಲ್ರಿ ಭಾಳ ತುಂಬಿ ಆಗೈತಿ. ದಿನ ಡೀಸೆಲ್ ರೇಟ್ ಜಾಸ್ತಿ ಆಗೈತಿ. ಒಂದ್ ದಿನಕ್ಕೆ ರೇಟ್ ಇರೋದು. ನಿನ್ನ ಒಂದ್ ರೇಟ್ ಇತ್ತು, ಮತ್ತೆ ಇವತ್ತೊಂದು ರೇಟ್ ಆಗೈತಿ. ಇವತ್ತು ಎಷ್ಟಾಗೈತಿ ರೇಟ್? ಇವತ್ತು ಮತ್ತೊಂದು ರೂಪಾಯಿನ ಹೆಚ್ಚಾದ ಅಂತ ಸುದ್ದಿರಿ. ಅದು ಇನ್ನೂ ಗೊತ್ತಿಲ್ಲ ನನಗೆ. ಸಾಕಷ್ಟು ಇದೆ ಅಂತೆಲ್ಲ ಓಸ್ ಬಿದ್ದ ಗಾಡಿ ಎಲ್ಲ ಓಸ್ ಮನೆ ಡೀಸೆಲ್ ಅಲ್ರಿ. ಈಗ ಓಸು ಭಾಳ ದಿನ ನೋಡಿದ್ರೆ 2 ಗಂಟೆ ಮಟ್ಟ ಹೊಳೆ ಕಟ್ಟಿ ಡೀಸೆಲ್ ತಗೊಂಡಿದ್ದಾರೆ. ಮತ್ತು ಅದ್ರ ಕೂಡ ಡೀಸೆಲ್ ಮತ್ತು 10 ಗಂಟೆ 12 ಗಂಟೆ ಇದರಿಂದ ಈಗ ತೈಲ ಬೆಲೆ ಜಾಸ್ತಿ ಆಗ್ತಿದೆ. ಇದು ಏನ್ ಮನವಿ ಮಾಡ್ಕೊಂತೀರಿ ಸರ್ಕಾರಗಳಿಗೆ? ಸರ್ಕಾರಕ್ಕೆ ನಾವು ಕರೆ ನೋಡ್ಬೇಕ್ರಿ. ಅವ್ರ ಅಂತೆಲ್ಲ ರೈತರ ಕಷ್ಟ ನಾವು ಇದನ್ನ ಮಾಡ್ಕೊಬೇಕು, ನಮಗೆ ಅನುಕೂಲ ಮಾಡ್ಕೊಬೇಕು ರೈತರಿಗೆ. ಒಟ್ಟು ನಿಮ್ಗೆ ಸರಿಯಾಗಿ ಡೀಸೆಲ್ ಸಿಗದೆ ಸಮಸ್ಯೆ ಆಗ್ತಿದ್ಯಾ? ಭಾಳ ಸಮಸ್ಯೆ ಐತಿ. ಭಾಳ ಸಮಸ್ಯೆ. ಈ ತಿಂಗಳಲ್ಲಿ ಆಲ್ರೆಡಿ 3 ಸತಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಈಗ ಹೆಂಗಾಗ್ತಿದೆ, ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗ ನಾರ್ಮಲಿ ದೊಡ್ಡವ್ರಿಗೆಲ್ಲ ಏನ್ ತೊಂದರೆ ಆಗಲ್ಲ, ಅವ್ರಿಗೆ ಬರುತ್ತೆ, ಓಡ್ತಾ ಇರುತ್ತೆ. ಈ ಮಿಡಲ್ ಕ್ಲಾಸ್ ಜನಕ್ಕೆ ದುಡಿತಿರ್ತಾರೆ, ತಿಂತಾ ಇರ್ತಾರೆ, ಅವತ್ತಿನ ಕೂಲಿ ಅವತ್ತಿನ ದುಡಿಮೆ ಇರುತ್ತೆ. ಹಂಗಾಗಿ ಈಗ ಸ್ಕೂಲ್ಗಳಲ್ಲೂ ಏನು ಮಾಡ್ತಿದ್ದಾರೆ, ವ್ಯಾನ್ ಫೀಸ್ ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಬಸ್ ಚಾರ್ಜು ಜಾಸ್ತಿ ಮಾಡಿದ್ರು, ಆಲ್ರೆಡಿ ಈಗ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದ್ರು. ಈ ಮಹಿಳೆಯರಿಗೆ ಫ್ರೀ ಬಿಟ್ಲಾಗಿ ಅದರದ್ದು ಒಂದು ಸ್ವಲ್ಪ ಇದಾಗಿದೆ. ಮತ್ತು ಅಡುಗೆ ಅದನ್ನು ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಮಿಡಲ್ ಕ್ಲಾಸ್ ಜನ ಸ್ವಲ್ಪ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ ಈಗಿನ ಇದರಲ್ಲಿ. ಅದು ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಪ್ರತಿಯೊಂದು ಜಾಸ್ತಿ ಆಗ್ತಾ ಇದೆ, ಕಷ್ಟ ಆಗ್ತಿದೆ ಅಂತ. ಹೌದು ಸರ್, ಈಗ ಅನಿವಾರ್ಯ ಅಂದರೆ ಏನೇ ಒಂದು ಕೆಲಸಕ್ಕೆ ಅಂದ್ರೆ ಪೆಟ್ರೋಲ್ ಬೇಕೇ ಬೇಕು. ಈಗ ನಾರ್ಮಲಿ ಮುಂಚೆ ಸೈಕಲಲ್ಲಿ ಓಡಾಡ್ತೀರಿ, ಸೈಕಲಲ್ಲಿ ಓಡೋ ಜನ ಯಾರೂ ಇಲ್ಲ. ನಮ್ಮ ಕೈಲೇ ಆಗಲ್ಲ, ಇರೋದೇ ಹೇಳ್ತೀವಿ. ಎಲ್ಲ ಗಾಡಿಗೆ ಅಡಿಟ್ ಆಗಿಬಿಟ್ಟು ಇಲ್ಲಿಂದ ಒಂದು ಹಾಲು ತರಬೇಕು ಅಂದ್ರೂ ಗಾಡಿ ಬೇಕು ನಮಗೆ. ಅದು ಆ ಥರ ನಾವು ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದೀವಿ. ಹಂಗಾಗಿ ಈ ಥರ ಒಂದೇ ಟೈಮಿಂಗ್ ಒಂದೇ ಸತಿ ಒಂದು ತಿಂಗಳಿಗೆ 3 ಸತಿ ಜಾಸ್ತಿ ಮಾಡೋದು ಇದು ತಪ್ಪಿದು. ಈ ಥರ ಮಾಡಬಾರ್ದು. ಆಮೇಲೆ ಮೆಟ್ರೋ ಫೇರ್ ಅದನ್ನು ಜಾಸ್ತಿ ಮಾಡೋದು ಬೆಂಗಳೂರಲ್ಲಿ. ಈ ಥರ ಆಗ್ಬಿಟ್ರೆ ಜನಸಾಮಾನ್ಯ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ಈಗ ಊರ ಕಡೆಯಲ್ಲಿ ಟ್ಯಾಕ್ಟ್ರಿ ಬಾಡಿಗೆ ಕೇಳಿದ್ರೆ, ಟಾಟಾ AC ಬಾಡಿಗೆ ಕೇಳಿದ್ರೆ ಎಲ್ಲ ಗಂಟೆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ಗಂಟೆಗೆ 1000, 1500, JCB ಎಲ್ಲ 1200 ರೂಪಾಯಿ 1300 ರೂಪಾಯಿ ಮಾಡ್ತಾರೆ. ನೀವು ಒಂದು ಸಣ್ಣ ಕೆಲಸ ಇದ್ರೂ ಗಂಟೆ ಲೆಕ್ಕದಲ್ಲಿ ಮಾತಾಡ್ತಾರೆ. ಹಂಗಿದ್ದಾಗ ಹೆಂಗೆ ಮಾಡ್ಸೋಕ್ಕಾಗುತ್ತೆ ಸರ್? ಇದರಿಂದ ಸ್ವಲ್ಪ ಸರ್ಕಾರ ಸ್ವಲ್ಪ ಎಚ್ಚೆತ್ತಿ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಸ್ವಲ್ಪ ಬೇರೆ ರೀತಿಲಿ ಏನಾದರೂ ಹೆಲ್ಪ್ ಹಂಗೆ ಏನಾದರೂ ಒಂದು ಸಹಾಯ ಮಾಡ್ಬೇಕು ಅವ್ರಿಗೆ, ಅಷ್ಟೇ ಸರ್. ಹೌದು ಸರ್, ಅದೇ ಅವ್ರಿಗೇನು ಅವತ್ತಿನ ಊಟ ಬಟ್ಟೆ ತಿಂಗಳಿಗೆ. ಮಕ್ಕಳೀಗ ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹಾಕಿ ಅಂತ ನಾವು ಹೇಳಲ್ಲ. ಈಗ ಊರುಗಳಲ್ಲಿ ಒಂದು ಊರು ಅಂದಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿ ಮಾಸ್ಟರ್ಗಳಿದ್ದು ಒಳ್ಳೆ ಇದಿದ್ರೆ ಅವಾಗ ಏನು ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಕನ್ನಡ ಮೀಡಿಯಮ್ಗೆ ಹಾಕ್ತಾರೆ. ಈಗ ನಮಗೂ ಇಷ್ಟ ಕನ್ನಡ ಮೀಡಿಯಮ್ ಸ್ಕೂಲ್ಗೆ ಹಾಕಬೇಕು ಅಂತ. ಬಟ್ ಏನು ಮಾಡ್ತೀರಾ, ಕನ್ನಡ ಮೀಡಿಯಮಲ್ಲಿ ಮಾಸ್ಟರ್ಗಳಿರಲ್ಲ, ಕ್ಲೀನಾಗಿ ಇದಿರಲ್ಲ, ಏನಂತಾರೆ ಇರಲ್ಲ. ಹಂಗಾಗಿ ಏನು ಮಾಡ್ತಾರೆ, ಎಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳಿಗೆ ಹಾಕ್ತೀವಿ. ಹಂಗಾಗಿದೆ ಸರ್. ಆದಷ್ಟು ಗ್ರಾಮಗಳಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ಗಳಿಗೆ ಇಂಪ್ರೂವ್ ಮಾಡಿ ಒಂದು ಒಳ್ಳೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಮಾಡಬೇಕು. ಇನ್ನು ಎಲ್ಲಿ ಊರುಗಳಲ್ಲಿ ಎಮರ್ಜೆನ್ಸಿ ಅಂದರೆ ತುಂಬ ಕಷ್ಟ ಇದೆ ಎಲ್ಲ ಊರುಗಳಲ್ಲೂ. ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಏರಿಕೆ ಆಗಿರೋದು ಸಾಮಾನ್ಯ ಜನತೆಗೆ ಬಹಳ ಕಷ್ಟ ಆಗ್ತಾ ಇದೆ. ಏಕೆಂದರೆ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಹಾಗಾಗಿ ಈಗ ಶ್ರೀಮಂತರ ವರ್ಗದವರು ಓಡಾಡ್ಬೋದು, ಆದರೆ ಈ ಬಡ ಜನಗಳು ಏನಾದ್ರು ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಹಾಗಾಗಿ ಅವ್ರಿಗೆಲ್ಲರಿಗೂ ಸಹ ಭಾಳಷ್ಟು ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಇದು ಎಲ್ಲರಿಗೂ ಸಹ ಯಾವುದೇ ರೀತಿ ತೊಂದರೆ ಆಗದಂಗೆ ಜನಗಳಿಗೆ ಸ್ಪಂದಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ, ಮತ್ತು ಈ ಒಂದು ಹೆಚ್ಚುವರಿ ಆಗ್ತಕ್ಕಂಥ ಹಣವನ್ನು ಸರ್ಕಾರನೇ ಭರಿಸ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಹೊಸ್ಕೆರೆ ಪಿಂದನಹಳ್ಳಿ ತಾಂಡ ಫಸ್ಟು 900ಕ್ಕೆಲ್ಲ ಗೇಯರೀಗ ಟ್ಯಾಕ್ಟ್ರುಗಳವರು, ಇವಾಗ 1500ಕ್ಕೆ ಏರ್ತಾವ್ರೆ. ಈಗ ಬರ್ತೀವಿ ಅಂತಂದ್ರೆ ಇನ್ನು ಬರೋದೇ ಇಲ್ಲ. 1500 ರೆಡಿ ಇಕ್ಕೊಂಡ್ರೆ ಮಾತ್ರ ಬರೋದು. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ.
ಈ ತರ ಇಷ್ಟೊಂದು ಬೆಲೆ ಏರಿಕೆ ಆದ್ರೆ ಬೇರೆ ಏನು ಮಾಡೋಕ್ಕಾಗಲ್ಲಪ್ಪ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಎಷ್ಟೋ ಜನ ಉಳುಮೆ ಮಾಡೋದನ್ನೇ ಬಿಟ್ಬಿಡ್ತಾರೆ ಜಮೀನುಗಳ್ನ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಈ ಕೃಷಿ ಚಟುವಟಿಕೆ ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ? ಪೆಟ್ರೋಲ್ ಡೀಸೆಲ್ನಿಂದ ಎಷ್ಟೋ ಜನ ಜಮೀನನ್ನೇ ಬಿಟ್ಬಿಡ್ತಾರೆ, ಗೈಸೋಕ್ಕಾಗೋದಿಲ್ಲ. ಇನ್ನು ಈಗ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾವ ಜಮೀನೇ ಏನು ಮಾಡೋಕ್ಕಾಗಲ್ಲ. ಈಗ ಬರೀ ಒಂಚೂರು ತೋಟ ಗೈಸೋಕ್ಕೂ ಆಗೋದಿಲ್ಲ. ಆ ತೋಟ ನೋಡಿರೆ ಎಷ್ಟೋ ದಿನಕ್ಕೂ ಒಂದು ಸರ್ತಿ ಕಾಯಿ ಕೀಳ್ತೀವಿ ಅಂತ, ಆ ಕಾಯಿ ಕಿತ್ತಾನೆ ಅದ್ರಾಗ ಏನು ಬರುತ್ತೆ? ಏನು ಉಳ್ಸೋಕ್ಕಾಗಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟೈತೆ. ಬೈಕಲ್ಲೂ ಓಡಾಡೋಕ್ಕಾಗಲ್ಲ. ಬೈಕಲ್ಲಿ ದಿನೇ ಈಗ ಫಸ್ಟು ಏನು ಮಾಡೋರು, 100 ರೂಪಾಯಿ ಪೆಟ್ರೋಲ್ ಇತ್ತು, ಇವತ್ತು ಒಂದು ಲೋಕಲಲ್ಲಿ ಪೆಟ್ರೋಲ್ ಹಾಕ್ಸಿರಿ 130 ರೂಪಾಯಿ. ಈಗ 100 ರೂಪಾಯಿ ಪೆಟ್ರೋಲ್ ಇಲ್ಲ ಹಾಕ್ಸಿರಿ ಬಂಕ್ನಲ್ಲಿ ಎಷ್ಟು ಬರುತ್ತೆ? 1.25 ಲೀಟ್ರ್ ಬರುತ್ತೆ ಅಷ್ಟೇ. ಆಗ ಆ ಪರಿಸ್ಥಿತಿ ಆಗ್ಬಿಟ್ಟೈತೆ, ಭಾರಿ ಕಷ್ಟ ಐತೆ. ಕಷ್ಟ ಏನೇನು ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ರೇಟು ಜಾಸ್ತಿ ಆಗೋಯ್ತಲ್ಲ, ಒಂದಂತ ಅಲ್ಲ, ಎಲ್ಲ ಪ್ರತಿಯೊಂದು ಜಾಸ್ತಿ ಆಗೋಯ್ತು. ಆ ಪರಿಸ್ಥಿತಿ ಆಗ್ಬಿಡ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಮುಂದೆ ಇಷ್ಟಕ್ಕೆ ಮುಗಿತೈತೆ ಅಷ್ಟೇ. ಜನಗಳು ಅವತ್ತು ಮಾಡಿದ್ದು ಅವತ್ತು ಅವರ ಜೀವನ ಮಾಡೋಕ್ಕೂ ಕಷ್ಟವಾಗ್ಬಿಡುತ್ತೆ. ಸೊ ಕೇಳಿದ್ರಲ್ಲ, ಬೆಂಗಳೂರಿನ ಜನರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ. ಸೊ ಒಂದು ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಒಂದು ಕಡೆ ದರ ಏರಿಕೆ ಮಾಡಿದ್ದು ಅನಿವಾರ್ಯ, ಯಾಕೆಂದರೆ ದೇಶವನ್ನು ಮುನ್ನಡೆಸಬೇಕು ಅಂತಂದರೆ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತವಾದರೆ, ಮತ್ತೊಂದಷ್ಟು ವಾಹನ ಸವಾರರು ಇಲ್ಲ ಮಾಡಿದ್ದು ಸರಿಯಲ್ಲ. ಈಗ ಲಾಭಾಂಶ ಏನಿದೆ ಅಂದರೆ ಈಗ ದರವನ್ನು ಹೆಚ್ಚಳ ಮಾಡಿದ್ದಾರೆ, ಆದರೆ ಸೆಸ್ ವಿಧಿಸುವಂಥ ಕೆಲಸ ಏನಾಗ್ತಿದೆ ಅದನ್ನು ಕಡಿಮೆ ಮಾಡಿ ವಾಹನ ಸವಾರರಿಗೆ ಬರ್ಡನನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಒಟ್ಟಿನಲ್ಲಿ ದುಬಾರಿ ದುನಿಯಾದಲ್ಲಿ ಜನರು ಬದುಕಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದು ಇಲ್ಲಿಗೆ ಬ್ರೇಕ್ ಆಗಲಿ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ದುಬಾರಿ ಏನು ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಅದು ಆಗಬಾರ್ದು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.